ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟಿಪ್ ಚಾನಲ್. ನಿಮಗೆ ಲಾಸ್ಟ್ ವಿಡಿಯೋ ನಾನು ಪ್ಲೈನ್ ಬ್ಲೌಸು ಬಾಡಿ ಮೆಜರ್ಮೆಂಟ್ಸ್ಗೆ ಕಾಲರ್ ನೆಕ್ ಪ್ಲೈನ್ ಬ್ಲೌಸು ಬಾಡಿ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. 1 ವೀಕ್ ಆಗಿದೆ. ಈಗ ಅದೇ ಬ್ಲೌಸ್ನ ಕಂಪ್ಲೀಟ್ ಸ್ಟಿಚಿಂಗ್ ಮಾಡೋದು ಯಾವ ರೀತಿ, ಅದಕ್ಕೆ ಪ್ಲೈನ್ ಬ್ಲೌಸ್ಗೆ ಕಾಲರು ಯಾವ ರೀತಿ ಅಟ್ಯಾಚ್ ಮಾಡಬೇಕು, ಕಟಿಂಗ್ ಯಾವ ರೀತಿ ಮಾಡಬೇಕು, ಪ್ರೆಸ್ಸಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು, ಅದನ್ನು ಫುಲ್ ಅಟ್ಯಾಚ್ ಯಾವ ರೀತಿ ಮಾಡಬೇಕು, ಫಿನಿಶಿಂಗ್ ಕಂಪ್ಲೀಟ್ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈಗ ಈ ಪ್ಲೈನ್ ಬ್ಲೌಸ್ಗೆ ಕಾಲರ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು, ಕಂಪ್ಲೀಟ್ ಸ್ಟಿಚಿಂಗ್ನ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ಈ ಬ್ಲೌಸು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಕಟಿಂಗ್ ತಿಳಿಸ್ಕೊಟ್ಟಿರೋದು. ಪ್ಲೈನ್ ಬ್ಲೌಸು ಬಾಡಿ ಮೆಜರ್ಮೆಂಟ್ಸ್ಗೆ ಕಾಲರ್ ನೆಕ್ ಬ್ಲೌಸು ಕಂಪ್ಲೀಟ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾಲರ್ ನೆಕ್ನ ನಾವು ಅಟ್ಯಾಚ್ ಮಾಡಬೇಕಾದ್ರೂ ಕಂಪ್ಲೀಟ್ ಬ್ಲೌಸು ಫುಲ್ ಸ್ಟಿಚಿಂಗ್ ಫಿನಿಶಿಂಗ್ ಎಲ್ಲ ಮಾಡ್ಕೊಳ್ಬೇಕು. ಲೈನಿಂಗ್ ಬ್ಲೌಸ್ ಆದ್ರೂ ಪ್ಲೈನ್ ಬ್ಲೌಸ್ ಆದ್ರೂ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದು ನಾರ್ಮಲ್ 4 ಡಾಟ್ ಬ್ಲೌಸೇ. ನಿಮಗೆ ನಾರ್ಮಲ್ ಡೀಪ್ ನೆಕ್ ಬರುತ್ತಲ್ವ, ಡೀಪ್ ನೆಕ್ಕು ಮತ್ತು ಈ ಕಾಲರ್ ನೆಕ್ಕು ಏನು ವ್ಯತ್ಯಾಸ ಇರುತ್ತೆ ಅಂದರೆ ನೋಡಿ, ಇಲ್ಲಿ ಈ ವಿ ಶೇಪ್ ಕಟ್ ಮಾಡಿದ್ದೀವಲ್ವ, ವಿ ನೆಕ್ ಶೇಪು, ಈ ವಿ ನೆಕ್ ಶೇಪ್ನ ಪಕ್ಕ ಮಾಡಬೇಕು. ಎಕ್ಸ್ಟ್ರಾ ಈ ರೀತಿ ಪೀಸಿಂದ ಪಕ್ಕ ಮಾಡಬೇಕು ಅಷ್ಟೇ. ಈ ಉಕ್ಸ್ ಪಟ್ಟಿವರೆಗೂ ಈ ಕಡೆ ಸೈಡು ಅಷ್ಟೇ. ಇನ್ನು ಮೇಲ್ಗಡೆ ಇದು ಕಚ್ಚಾ ಹಾಗೆ ಇರಬೇಕು. ಇಷ್ಟೇ ವ್ಯತ್ಯಾಸ ಇರುತ್ತೆ. ಬಿಟ್ಟರೆ ಡೀಪ್ ನೆಕ್ ಪ್ಲೈನ್ ಬ್ಲೌಸ್ಗೂ ಈ ಕಾಲರ್ ನೆಕ್ ಪ್ಲೈನ್ ಬ್ಲೌಸ್ಗೂ ಬೇರೆ ಇನ್ನೇನು ವ್ಯತ್ಯಾಸ ಇರೋದಿಲ್ಲ, 1% ವ್ಯತ್ಯಾಸ ಇರೋದಿಲ್ಲ. ಇದನ್ನು ಮಾತ್ರನೇ ಪಕ್ಕ ಮಾಡೋದಿರುತ್ತೆ. ಹಾಗಾಗಿ ನಾನು ಕಂಪ್ಲೀಟ್ ಬ್ಲೌಸ್ನ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ, ಸೈಡ್ ಫಿಟ್ಟಿಂಗ್ ಎಲ್ಲನೂ ಮಾಡಿದ್ದೀನಿ. ಈಗ ಇದನ್ನು ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟು ಎರಡು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಎಕ್ಸ್ಟ್ರಾ ಬ್ಯಾಕ್ ಸೈಡು ಈ ಕ್ಲಾತ್ ಇರುತ್ತೆ, ಇದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಫಸ್ಟು ಕಚ್ಚಾ ಈ ರೀತಿ ಮುಂದ್ಗಡೆ ಸೈಡ್ ಅಂದ್ಕೊಳ್ಳಿ, ಫ್ರಂಟ್ ಸೈಡು ನೀಟಾಗಿ ಇದನ್ನು ಈ ರೀತಿ ರೌಂಡಾಗಿ ಜೋಡಿಸ್ಕೊಳ್ಳಿ. ಎರಡು ಸಮಾನವಾಗಿ ಕರೆಕ್ಟಾಗಿ ಇಟ್ಕೊಳ್ಬೇಕು, ಹೆಚ್ಚು ಕಡಿಮೆ ಮಾಡ್ಕೊಳ್ಬಾರ್ದು. ಇದು ಎಕ್ಸ್ಟ್ರಾ ಇರುತ್ತಲ್ವ, ಇದನ್ನು ಕಟ್ ಮಾಡಬೇಕು. ಒಂದು ಅರ್ಧ ಇಂಚ್ ಈ ರೀತಿ ಶೇಪ್ ಈ ರೀತಿ ಇಲ್ಲಿ ಬ್ಯಾಕ್ ಸೈಡ್ದು ಒಂದು ಸ್ವಲ್ಪ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ರೌಂಡ್ ಬರುತ್ತೆ ಇದು, ಓಕೆನಾ? ಈ ರೀತಿ ಕಟ್ ಮಾಡ್ಕೊಂಡ ನಂತರ ಕ್ಯಾನ್ವಾಸ್ನ ತೊಗೊಳ್ಳಿ, ಗಮ್ಮು ಒಳಗಡೆ ಸೈಡ್ ಇರಲಿ. ಈ ಶೇಪ್ ಕರ್ವ್ ಶೇಪ್ ನೋಡ್ತಾ ಇದ್ದೀರಲ್ವ, ಈ ರೀತಿ ಕರ್ವ್ ಶೇಪ್ನ ನೀವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ ನಂತರ ಎರಡು ಈ ಪೀಸ್ ಏನು ಜೋಡಿಸ್ಕೊಂಡಿರ್ತೀರೋ ಇದನ್ನು ಮೇಲ್ಗಡೆ ಈ ತುದಿ ಇರುತ್ತಲ್ವ, ಈ ತುದಿಯಿಂದ ಇದನ್ನು ಈ ರೀತಿ ಟೈಟಾಗಿ ನೀಟಾಗಿ ಇಟ್ಕೊಳ್ಬೇಕು. ಇಟ್ಕೊಂಡು ಇದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇದು 1 ಇಂಚ್ ಇರಲಿ, ಕಾಲರ್ ಈ ರೀತಿ 1 ಇಂಚ್ ಇರಬೇಕು. ಶೇಪು ಈ ರೀತಿ ನೀಟಾಗಿ ಈ ಶೇಪ್ನ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ಕೆಳಗಡೆ ಸೈಡು ನೋಡಿ, ಇಲ್ಲಿ ಈ ರೀತಿ ಕರ್ವ್ ಶೇಪ್ ಕೊಡಬೇಕು. ಈ ರೀತಿ ಕರ್ವ್ ಶೇಪ್ ಕೊಡಬೇಕು. ಇದು ಕಾಲರ್ ಹಾಕ್ಕೊಂಡಾಗ ಈ ರೀತಿ ಬರುತ್ತೆ. ಇದನ್ನು ನಾವು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಇದೇ ಕ್ಲಾತಲ್ಲೇ ಪ್ರೆಸ್ಸಿಂಗ್ ಮಾಡ್ಕೊಳ್ಬೇಕು, ಐರನ್ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಾಗಲಿ ಅಂತ ನಾನೇನು ಮಾಡಿದ್ದೀನಿ, ಬೇರೆ ಕಲರಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ, ಬೇರೆ ಕಲರಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸೈಡು ಒಂದು ಅರ್ಧ ಇಂಚ್ ಕಚ್ಚಾ ಬಿಟ್ಟು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಪ್ರೆಸ್ಸಿಂಗ್ ಐರನ್ ಮಾಡ್ಕೊಳ್ಬೇಕು. ಸುತ್ತು 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು. ನಂತರ ಮತ್ತೆ ಅದೇ ಕ್ಲಾತ್ನೇ ತೊಗೊಂಡು ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೊಂಡು ನೋಡಿ, ಸುತ್ತು ಹೊಲಿಗೆ ಹಾಕ್ಕೊಳ್ಬೇಕು. ಮೇಲ್ಗಡೆ ಎಕ್ಸ್ಟ್ರಾ ಸ್ವಲ್ಪ ಬಿಡಿ, ಈ ಕಡೆ ಸೈಡಿಂದ ಈ ಕಡೆ ಸೈಡ್ವರೆಗೂ ಹೊಲಿಗೆ ಹಾಕ್ಕೊಳ್ಬೇಕು. ಕ್ಯಾನ್ವಾಸ್ ಪಕ್ಕದಲ್ಲೇ ಹೊಲಿಗೆ ಹಾಕ್ಕೊಳ್ಬೇಕು.
ನಿಧಾನವಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈ ರೀತಿ ಕ್ಯಾನ್ವಾಸ್ ಪಕ್ಕದಲ್ಲೇ ಹೊಲಿಗೆ ಹಾಕ್ಕೊಂಡು ಈ ಮಾರ್ಜಿನ್ ಇರುತ್ತಲ್ವ ಅಷ್ಟಕ್ಕೆ ಕೆಳಗಡೆ ಪೀಸ್ ಇರೋದನ್ನು, ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಬೇಕು. ಈಗ ಈ ಶೇಪ್ ಇದೆಯಲ್ವ ಅದಕ್ಕೆ ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಶೇಪ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ. ಮತ್ತು ಮೇಲ್ಗಡೆ ಒಂದು 1/4 ಇಂಚು ಈ ಕಾಲರ್ ಇದೆಯಲ್ವ ಇದನ್ನು ಬಿಟ್ಟು ಎಕ್ಸ್ಟ್ರಾ ನೋಡಿ ಈ ರೀತಿ ಒಂದು 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು. ಇದರಲ್ಲಿ ಸೆಂಟರ್ ಪಾಯಿಂಟ್ ಮಾಡ್ಕೊಳ್ಳಿ ಈ ರೀತಿ. ನೆಕ್ಸ್ಟು ಇದನ್ನು ಒಳಗಡೆ ಪಲ್ಟಾಯಿಸ್ಕೊಳ್ಳಿ ಈ ರೀತಿ. ಇದು ನಿಮಗೆ ಟೈಮ್ ಇದ್ದು ಸಾಧ್ಯವಾದರೆ ಒಂದು ಸಾರಿ ಐರನ್ ಮಾಡ್ಕೊಳ್ಳಿ, ನೀಟಾಗಿರುತ್ತೆ ಫಿನಿಶಿಂಗು. ಅಂದರೆ ಹೊಸ್ದಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ವ, ನಿಮ್ಗೆ ಅಷ್ಟು ಪರ್ಫೆಕ್ಟ್ ಅನಿಸಿಲ್ಲ ಅಂದರೆ ಒಂದು ಸಾರಿ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಇಷ್ಟನ್ನು ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಂಡ ನಂತರ ಬ್ಲೌಸು ಉಲ್ಟಾ ನೋಡಿ ಈ ರೀತಿ ಉಲ್ಟಾಯಿಂದ ಕಾಲರ್ನ ಅಟ್ಯಾಚ್ ಮಾಡಬೇಕು. ಉಲ್ಟಾ ಅಂದರೆ ನಿಮ್ಗೆ ಗೊತ್ತಾಗ್ತಿದೆಯಲ್ವ, ಈ ರೀತಿ ಉಲ್ಟಾ ಇರಬೇಕು, ಸೀದಾ ಅಲ್ಲ. ಈ ಮಾರ್ಜಿನ್ ಎಷ್ಟಾದರೆ ಬಿಟ್ಟಿರ್ತೀವೋ ಆ ಮಾರ್ಜಿನ್ಗೆ ಮಾತ್ರ ಕರೆಕ್ಟಾಗಿ ಹೊಲಿಗೆ ಹಾಕಬೇಕು. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇದು ನೀವು ಒಂದು ಸಾರಿಗೆ ಬರೋದಿಲ್ಲ, ಸಾಕಷ್ಟು ಸಾರಿ ಪ್ರಾಕ್ಟೀಸ್ ಮಾಡಬೇಕು. ಅದು ಹೆಚ್ಚು ಕಡಿಮೆ ಆಗುತ್ತೆ ಹೊಲಿಗೆ. ನಿಮಗೆ ಜೂಮ್ ಹಾಕಿ ತೋರಿಸ್ತೀನಿ. ಈ ಮೇಲ್ಗಡೆ ಪೀಸ್ನ ಈ ರೀತಿ ಓಪನ್ ಮಾಡಿಕೊಂಡು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರೋ ಅಷ್ಟಕ್ಕೆ ನಿಧಾನವಾಗಿ ಹೊಲಿಗೆ ಹಾಕ್ಕೊಳ್ಬೇಕು. ನೀವು ಮಾರ್ಜಿನ್ಗೆ ಎಷ್ಟು ಪರ್ಫೆಕ್ಟಾಗಿ ಹೊಲಿಗೆ ಹಾಕ್ಕೊಳ್ತೀರೋ ಹೊರಗಡೆ ಸೈಡು ಆ ಹೊಲಿಗೆ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಕಾಣಿಸುತ್ತೆ. ಈ ಶೋಲ್ಡ್ರ್ ಕಚ್ಚ ಇರುತ್ತಲ್ವ, ಶೋಲ್ಡ್ರ್ ಕಚ್ಚ ಈ ರೀತಿ ಮುಂದ್ಗಡೆ ಅನ್ನಿ, ಇದನ್ನು ಶೋಲ್ಡ್ರ್ ಕಚ್ಚ. ಈ ಸೆಂಟ್ರ್ ನಾಚ್ ನೋಡ್ಕೊಳ್ಬೇಕು, 2 ಸೆಂಟ್ರ್ ನಾಚ್. ಯಾವುದನ್ನು ಎಕ್ಸ್ಪೆಂಡ್ ಮಾಡಿ ಎಳಿಬಾರ್ದು. ಎಳೆದ್ರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗುತ್ತೆ, ರಿಂಕಲ್ಸ್ ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪನೇ ನೀವು ನೋಡ್ಕೊಳ್ತಾ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡ್ತಾ ಇರಬೇಕು. ಎಳೆದ್ರೆ ನಿಮಗೆ ರಿಂಕಲ್ಸ್ ಅನ್ನೋದು ತುಂಬಾ ಬಂದುಬಿಡುತ್ತೆ ಕಾಲರ್. ಇದನ್ನು ರಿವರ್ಸ್ ಮಾಡಿಕೊಂಡು ಈ ರೀತಿ ಇದನ್ನು ಫೋಲ್ಡ್ ಮಾಡಿ ಹೊಲಿಗೆ ಇದ್ರ ಮೇಲೆ ಸಾಧ್ಯವಾದಷ್ಟು ಬೀಳಬೇಕು. ಆ ರೀತಿ ಪ್ರಾಕ್ಟೀಸ್ನ ಮಾಡಬೇಕು. ಅದನ್ನೇ ನಿಮಗೆ ತಿಳಿಸಿದ್ದು. ಒಂದೇ ಸರಿಗೆ ಅದು ಬರೋದಿಲ್ಲ, ನೀವು ಸಾಕಷ್ಟು ಸಾರಿ ಪ್ರಾಕ್ಟೀಸ್ನ ಮಾಡಿದರೆ ಅದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಕಂಟಿನ್ಯೂಷನ್ನು ಸುತ್ತು ಒಂದು ಹೊಲಿಗೆನ ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ವ, ಈ ಕಡೆ ನೋಡಿ, ಈ ಕಡೆ ಸೈಡ್ ನಾವು ಹೊಲಿಗೆ ಹಾಕಿದರೆ ಅದು ಈ ಕಡೆ ಸೈಡು ಈ ಕ್ಲಾತ್ ಮೇಲೇ ಬೀಳಬೇಕು, ಕಾಲರ್ ಮೇಲೇ ಹೊಲಿಗೆ ಅನ್ನೋದು ಬರಬೇಕು. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದೇನಾದರೂ ಈ ಬ್ಲೌಸ್ ಪೀಸ್ ಮೇಲೆ ಬಂದರೆ ಅಸಹ್ಯವಾಗಿ ಕಾಣಿಸುತ್ತೆ. ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ತಿಳಿಸಿದ್ದು. ಸಾಧ್ಯವಾದಷ್ಟು ಇದ್ರ ಮೇಲೇ ಹೊಲಿಗೆ ಬರುವಂಗೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಆ ಕಚ್ಚ ನಾವು ಎಷ್ಟಾದರೆ ಕಚ್ಚ ಬಿಟ್ಟಿರ್ತೀವೋ ಅಷ್ಟನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಇದನ್ನು ಪಕ್ಕ ಮಾಡಿ ಹೊಲಿಗೆ ಹಾಕಬೇಕಾದ್ರೆ ಇಷ್ಟು ನೀಟಾಗಿ ಬರುತ್ತೆ. ಇಲ್ಲಿ ಶೋಲ್ಡ್ರ್ ಮಾರ್ಜಿನ್ ಇರುತ್ತಲ್ವ,
ಈ ರೀತಿ ಕಟ್ ಮಾಡಿ, ಇಲ್ಲಾಂದರೆ ಶೇಪ್ ಅದು ಟರ್ನ್ ಆಗೋದಿಲ್ಲ. ಕಾಲರು ಅಟ್ಯಾಚ್ ಮಾಡೋದು ತುಂಬ ಸಿಂಪಲ್ಲು. ಈಗ ನಿಮಗೇನು ತಿಳಿಸ್ಕೊಟ್ನೋ ಇಷ್ಟೇ ಇರುತ್ತೆ. ಬ್ಲೌಸು ಕಂಪ್ಲೀಟ್ ಎಲ್ಲ ಫಿನಿಶಿಂಗ್ ಆದಮೇಲೆ ಇದನ್ನು ಕಾಲರ ಅಟ್ಯಾಚ್ ಮಾಡಬೇಕು. ನೋಡಿ, ಇದು ನಿಮಗೆ ಫುಲ್ ಕಾಲರ್ ನೆಕ್ಕು ಪ್ಲೈನ್ ಬ್ಲೌಸ್ಗೆ ಯಾವ ರೀತಿ ಇರುತ್ತೆ ಅನ್ನೋದು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಫುಲ್ ಕಾಲರ್ ನೆಕ್ಕು ಯಾವ ರೀತಿ ಪಕ್ಕ ಮಾಡೋದು ಅಂತ. ಫಿನಿಶಿಂಗು ನೋಡ್ಬೋದು, ತುಂಬ ನೀಟಾಗೆ ಬಂದಿದೆ ಫಿನಿಶಿಂಗು. ನಾವು ಮಾರ್ಜಿನ್ನು ಬಿಡ್ತೀವಲ್ವ, ಬಿಟ್ಟು ಮಾರ್ಜಿನನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆ ಮಾರ್ಜಿನ್ನು ಫೋಲ್ಡ್ ಮಾಡಿದಾಗ ಹೊಲಿಗೆ ಅದ್ರ ಮೇಲೇ ಕರೆಕ್ಟಾಗಿ ಬರುತ್ತೆ. ಆ ರೀತಿ ಬಂದರೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ, ರಿಂಕಲ್ಸ್ ಬರೋದಿಲ್ಲ. ಕೆಲವರು ಕಾಲರ್ನೆಕ್ ಅಟ್ಯಾಚ್ ಮಾಡಿದಾಗ ಇಲ್ಲೆಲ್ಲ ತುಂಬ ರಿಂಕಲ್ಸ್ ಬರುತ್ತೆ. ಅದು ಏನಕ್ಕೆ ಬರುತ್ತೆ ಅಂದರೆ, ಈಗ ಈ ಎರಡು ಆ ಕಡೆ ಸೈಡು ಈ ಕಡೆ ಸೈಡ್ ಎರಡು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂದರೆ ಯಾವುದಾದ್ರೂ ಒಂದು ಬ್ಲೌಸ್ ಪೀಸ್ ಇಲ್ಲ ಕಾಲರ್ ಪೀಸ್ನಾದರೂ ಎಳೆದು ಅಟ್ಯಾಚ್ ಮಾಡ್ತೀವಲ್ವ, ಅವಾಗ ಏನಾಗುತ್ತೆ ಅಂದರೆ ರಿಂಕಲ್ಸ್ ಬರುತ್ತೆ. ಆ ರೀತಿ ಎಳೆದು ಅಟ್ಯಾಚ್ ಮಾಡಬಾರ್ದು. ಈ ಕಡೆಯಿಂದ ಸೆಂಟ್ರ್ ನಾಚ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. ಈ ಕಡೆಯಿಂದ ಈ ಕಡೆ ಸೈಡ್ ಅಟ್ಯಾಚ್ ಮಾಡೋದಕ್ಕೆ ಸ್ವಲ್ಪನೇ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ಲೈಟಾಗೆ ಈ ಕಡೆಯಿಂದ ಈ ಕಡೆ ಸ್ಟಿಚಿಂಗ್ ಮಾಡೋವರೆಗೂ ಸ್ವಲ್ಪನೇ ಸ್ಟಿಚಿಂಗ್ ಮಾಡ್ತಾ ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು, ಸ್ವಲ್ಪ ಎಳಿಬೇಕು. ಒಂದೇ ಸಾರಿ ಎಲ್ಲಿ ಕಡಿಮೆ ಬರುತ್ತೋ ಅಲ್ಲಿ ಒಂದೇ ಸಾರಿ ಜಾಸ್ತಿ ಎಳಿಬಾರ್ದು. ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು, ಸ್ವಲ್ಪ ಎಳ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಬಂದರೆ ಜಾಸ್ತಿ ರಿಂಕಲ್ಸ್ ಬರೋದಿಲ್ಲ. ಓಕೆನಾ? ಇದು ನಿಮಗೆ ಫುಲ್ ಕಾಲರ್ ನೆಕ್ಕು ಪ್ಲೈನ್ ಬ್ಲೌಸು ಸ್ಟಿಚಿಂಗು ಕಾಲರ್ ಅಟ್ಯಾಚ್ ಮಾಡೋದು. ಸ್ಟಿಚಿಂಗ್ ಕಂಪ್ಲೀಟ್ ಏನು ಅಂದರೆ ನಿಮಗೆ ಆಲ್ರೆಡಿ ನಾನು ಲಾಸ್ಟ್ ವೀಕೆ ಅಪ್ಲೋಡ್ ಮಾಡಿದ್ದೀನಿ 15 ಡೇಸ್ ಬ್ಯಾಕು. ಹಾಗಾಗಿ ಮತ್ತೆ ಅದನ್ನೇನು ರಿಪೀಟ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಬ್ಯಾಕ್ ಸೈಡ್ ಬೇಕು ಅಂದರೆ ನೀವು ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ನಲ್ವ ಕಟ್ಟಿಂಗಲ್ಲಿ ಡ್ರಾಪ್ ಹೋಲ್ ಶೇಪ್ನ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಡೀಪು ಬ್ರಾಡು ಬರುತ್ತೆ. ಅದಕ್ಕೆ ನೀವು ಪೈಪಿಂಗ್ ಆದರೂ ಮಾಡ್ಕೊಳ್ಬೋದು, ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತೊಗೊಂಡು ಪಕ್ಕ ಆದರೂ ಮಾಡ್ಕೊಳ್ಬೋದು. ಆ ರೀತಿ ಮಾಡ್ಕೊಳ್ಬೋದು. ಇದು ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.